Welcome back to the commerce related YouTube channel ಗೆ ಸ್ವಾಗತ. Today topic is accounting process. Yesterday accounting meaning ಮತ್ತು ಕ್ಯಾರೆಕ್ಟರಿಸ್ಟಿಕ್ ಅನ್ನು ತಿಳಿದುಕೊಂಡಿದ್ದೇವೆ. ಇವತ್ತು ಅಕೌಂಟಿಂಗ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ ಅಂತ ಸಿಂಪಲ್ ಡಯಾಗ್ರಾಮ್ ಮೂಲಕ ತಿಳಿದುಕೊಳ್ಳೋಣ. ಮೊದಲಿಗೆ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಗಳನ್ನು ರಿಕಾರ್ಡ್ ಮಾಡ್ತೇವೆ. ರಿಕಾರ್ಡ್ ಮಾಡಲು ನಾವು ಜರ್ನಲ್ ಎಂಟ್ರಿಯನ್ನು ಬಳಸ್ತೇವೆ. ಅದು ಜರ್ನಲ್ ಎಂಟ್ರಿ ಒಳಗೆ ಕ್ಯಾಶ್ ಬುಕ್, ಪರ್ಚೇಸ್ ಬುಕ್, ಸೇಲ್ಸ್ ಬುಕ್, ಪರ್ಚೇಸ್ ರಿಟರ್ನ್ ಮತ್ತು ಸೇಲ್ಸ್ ರಿಟರ್ನ್, ಬಿಲ್ಸ್ ಪೇಬಲ್ ಮತ್ತು ಬಿಲ್ಸ್ ರಿಸೀವೇಬಲ್, ಜರ್ನಲ್ ಪ್ರಾಪರ್ ಅನ್ನೋ ಆಪ್ಷನ್ಗಳು ಇರ್ತವೆ. ನೆಕ್ಸ್ಟ್ ರಿಕಾರ್ಡ್ ಮಾಡಿದ ಆಲ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಗಳನ್ನು ಲೆಜರ್ ಅಕೌಂಟಲ್ಲಿ ಲೆಜರ್ ಎಂಟ್ರಿ ಮಾಡಿ ಇಡ್ತೇವೆ. ನೆಕ್ಸ್ಟ್ ಆಲ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಗಳನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಬ್ಯಾಲೆನ್ಸ್ ಶೀಟ್, ಟ್ರಯಲ್ ಬ್ಯಾಲೆನ್ಸ್ಗಳನ್ನು ಪ್ರಿಪೇರ್ ಮಾಡ್ತೀವಿ. ಇದು ನಮಗೆ ಸಮರಿ ತಿಳಿದುಕೊಳ್ಳಲು ಮತ್ತು ಫೈನಾನ್ಷಿಯಲ್ ಪೊಸಿಷನನ್ನು ತಿಳಿದುಕೊಳ್ಳಲು ಈಸಿಯಾಗಿ ನಮಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಅದು ಫೈನಾನ್ಷಿಯಲ್ ಆಲ್ ಟ್ರಾನ್ಸಾಕ್ಷನ್ಗಳನ್ನು ಸಮರಿ ಮಾಡಿದ ನಂತರ ಅದನ್ನು ಅನಲೈಸ್ ಮತ್ತು ಇಂಟರ್ಪ್ರಿಟೇಷನ್ ಮಾಡಿ ನೋಡುತ್ತೇವೆ. ನೆಕ್ಸ್ಟ್ ಕಮ್ಯುನಿಕೇಟಿಂಗ್ ಟು ಯೂಸರ್.